ಚಿತ್ರದುರ್ಗದ ಮೇಟಿಕುರ್ಕೆ ಬಳಿ ಇರುವ ಸಾಯಿಬಾಬಾ ಮಂದಿರಕ್ಕೆ ಬಿಜಿಎಸ್ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರು ಭೇಟಿ ನೀಡಿದರು. ಬೆಂಗಳೂರಿನಿಂದ ನೇರವಾಗಿ ಕಾರಿನ ಮೂಲಕ ಆಗಮಿಸಿದ ಸ್ವಾಮೀಜಿಗಳನ್ನು ಭಕ್ತರು ಬೃಹತ್ ಹೂಮಾಲೆ ಹಾಕಿ ಭಕ್ತಿ ಭಾವದಿಂದ ಸ್ವಾಗತಿಸಿದರು. ಮಂದಿರಕ್ಕೆ ಭೇಟಿ ನೀಡಿದ ಶ್ರೀಗಳು ಸಾಯಿಬಾಬಾ ಮಂದಿರದ ದರ್ಶನ ಪಡೆದರು. ಇದೇ ವೇಳೆ ಸಾಯಿಬಾಬಾ ಮಂದಿರ ಕಾಮಗಾರಿಯನ್ನು ಕೂಡ ವೀಕ್ಷಿಸಿದರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸೌಭಾಗ್ಯ ಬಸವರಾಜನ್ ಸೇರಿದಂತೆ ಹಲವು ಗಣ್ಯರು ಶ್ರೀಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಕಬೀರಾನಂದ ಆಶ್ರಮಕ್ಕೆ ನಾನು ಚಿಕ್ಕ ವಯಸ್ಸಿನಿಂದ ನಮ್ಮ ಪೂಜ್ಯರಾದ ಶಿವಲಿಂಗಾನಂದ ಸ್ವಾಮೀಜಿಯವರ ಪ್ರೀತಿಗೆ ಕಟ್ಟಲಾಗದಂಥ ವ್ಯಕ್ತಿ ನಾನು. ಅವರು ನಮ್ಮ ಆದಿಚುಂಚನಗಿರಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅತ್ಯಂತ ಪ್ರೀತಿ ಪಾತ್ರರಾದರು ಯಾರು ಅಂದರೆ ಶಿವಲಿಂಗಾನಂದ ಸ್ವಾಮೀಜಿಯವರು. ಅವರ ತಾಯಿ ಹೃದಯ ಅವ್ರದ್ದು. ಯಾವತ್ತೂ ಅವ್ರು ನೊಂದ್ಕೊಂಡಿರೋದು ನಾನು ಯಾವತ್ತೂ ನೋಡಿಲ್ಲ. ಅವರು ಇನ್ನೊಬ್ಬರನ್ನ ನೋಯಿಸಿರೋದು ಸಹ ನಾನು ನೋಡಿಲ್ಲ. ಇವತ್ತು ಈ ಕಬೀರಾನಂದ ಆಶ್ರಮಕ್ಕೆ ನಾನು ಅವರ ಇಟ್ಟಿರೋ ಪ್ರೀತಿ ನೋಡಿ ಇವತ್ತು ಏನು ಗೌದಿ ಪೂಜೆ ಅಂತ ಮಾಡ್ತೀವಿ ಶಿವರಾತ್ರಿಯಲ್ಲಿ, ತುಂಬ ವಿಶಿಷ್ಟವಾದದ್ದು. ಆ ಪೂಜೆಗೆ ನಾನು ಪ್ರತಿ ವರ್ಷ ಬರ್ತೀನಿ ಅಂತ ಹೇಳಿದ್ದೆ. ಪೂಜ್ಯ ಶ್ರೀಗಳವರು ಏನು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಇವತ್ತು ಸೌಭಾಗ್ಯ ಆಗಿರ್ಬೋದು, ಬಸವರಾಜು ಆಗಿರ್ಬೋದು, ಇವತ್ತು ನಾನು ಚಿತ್ರದುರ್ಗಕ್ಕೆ ಬಂದಾಗ ಅವರ ಪ್ರೀತಿ ವಾತ್ಸಲ್ಯ ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕೆ ಅಂದರೆ ಒಂದು ತಾಯಿ ಮನೆಗೆ ಒಂದು ಮಗು ಬಂದರೆ ಎಷ್ಟು ಸಂತೋಷ ಪಡ್ತಾನೋ ಅದೇ ರೀತಿ ನಮ್ಮ ಶಿವಲಿಂಗಾನಂದ ಸ್ವಾಮೀಜಿಯವರಿಗೆ ನಾನು ಈ ಮನೆಗೆ ಬಂದರೆ ಒಂದು ತಾಯಿ ಮಗು ಸಂಬಂಧ ಬೆಳೆಸ್ದಂಗೆ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಆ ಪ್ರೀತಿ ನಾನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಪ್ರತಿ ವರ್ಷ ಬರ್ತೀನಿ ಸ್ವಾಮೀಜಿ ಅಂತ ಹೇಳಿದೆ. ಕಳೆದ 2 ವರ್ಷ ಬರಲಿಕ್ಕಾಗಲಿಲ್ಲ, ಅನೇಕ ಕಾರಣಗಳಿದ್ದವು. ಈ ವರ್ಷ ಅವರ ಪ್ರೀತಿ ನಮ್ಮನ್ನು ಕಟ್ಟಾಕಿದೆ. ಆ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾಕಾಲ ಆ ಪ್ರೀತಿ ವಿಶ್ವಾಸ ಪೂಜ್ಯ ಸ್ವಾಮೀಜಿಯವರು, ಬಸವರಾಜ ಅವರು, ಸೌಭಾಗ್ಯ ಆಗಿರ್ಬೋದು, ಇವರೆಲ್ಲ ಪ್ರೀತಿಯಿಂದ ನೋಡಿಕೊಂಡು ನನ್ನ ಇವತ್ತು ಆತಿಥ್ಯ ಕೊಟ್ಟಿದ್ದಾರೆ. ಆ ಪ್ರೀತಿ ಸದಾಕಾಲ ನನ್ನ ಮೇಲೆ ಅದೇ ರೀತಿ ಇರಲಿ ಅಂತ ಹೇಳಿ ಇವತ್ತು ಏನು ಪೂಜ್ಯ ಶಿವಲಿಂಗಾನಂದ